ನೋಡಿ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭೀಕರವಾಗಿ ಮಳೆ ಸುರಿದು ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿತು. ಅದರಲ್ಲಿ ಒಂದು ಶಿರೂರು ಗುಡ್ಡ ಕುಸಿತ. ಈ ಶಿರೂರು ಗುಡ್ಡ ಕುಸಿತದ ಭಯಾನಕ ದೃಶ್ಯ ಅಲ್ಲಿನ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ. ಆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ನೋಡಿ. ವಿಜುವಲ್ಸ್ ಅಲ್ಲಿ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಉಳುವರೆ ಗ್ರಾಮಕ್ಕೆ ಹಠಾತ್ ಆಗಿ ನೆರೆ ಬಂದಪ್ಪಳಿಸ್ತು. ಹಠಾತ್ ನೆರೆ ಕಂಡು ಜೀವ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿನ ನಿವಾಸಿಗಳು ಓಡೋದ್ರು. ಗುಡ್ಡ ಕುಸಿತ ಆಗುವಂತಹ ಕೆಲವೇ ಕ್ಷಣಗಳಲ್ಲಿ ರೆಕಾರ್ಡ್ ಮಾಡಲಾದಂತಹ ಈ ಒಂದು ವಿಡಿಯೋ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಹೆಂಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ನೋಡಿ. ಅಲ್ಲಿನ ಸ್ಥಳೀಯರೇ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯಾವಳಿಗಳಿದು. ಗುಡ್ಡ ಕುಸಿತದ ಟೈಮ್ ರೆಕಾರ್ಡ್ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ವಿಸ್ತಾರ ನ್ಯೂಸ್ಗೆ ಲಭ್ಯವಾಗಿದೆ. ಅದೇ ಗಾಡಿನ ಬಂತು. ಹೋಗ ಇನ್ನು ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಣ್ಣು ತೆರವು ಕಾರ್ಯವನ್ನ ಈಗ ಬೂಮ್ ಹಿಟಾಚಿ ಸ್ಟಾರ್ಟ್ ಮಾಡಿದೆ. ಟೀ ಅಂಗಡಿಗೆ ಹೊಂದಿಕೊಂಡಂತಹ ನದಿಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. 60 ಅಡಿ ಆಳದಲ್ಲಿ ಮಣ್ಣು ತೆಗೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಈ ಬೂಮ್ ಹಿಟಾಚಿ. ನೋಡಿ, ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದೇ ಬೂಮ್ ಹಿಟಾಚಿ. 60 ಅಡಿ ಆಳದಲ್ಲಿ ಮಣ್ಣು ತೆಗೆಯೋ ಸಾಮರ್ಥ್ಯ ಇದೆ ಇದಕ್ಕೆ. ನದಿಲಿ ಕೇರಳದ ಲಾರಿ ಬಿದ್ದಿರೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಸೇನೆ, ನೌಕಾನೆಲೆ, NDRF ತಂಡದಿಂದ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. ಅದೇ ರೀತಿ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿದಿರುವ ಹಿನ್ನೆಲೆಯಲ್ಲಿ 9 ದಿನಗಳಿಂದ, ಒಂದಲ್ಲ ಎರಡಲ್ಲ 9 ದಿನಗಳಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಇಲ್ಲಿ ಬೆಳಸೈ ಗ್ರಾಮದವರೆಗೂ ಕೂಡ ಸಾಲುಗಟ್ಟಿ ವಾಹನಗಳು ನಿಂತುಬಿಟ್ಟಿದ್ದಾರೆ. ಅದರ ಪರಿಣಾಮದಿಂದಾಗಿ 9 ದಿನಗಳಿಂದಾಗಿ ಸೂಕ್ತ ಆಹಾರ ಸಿಗದೆ ಪಾಪ ಚಾಲಕರು ಪರದಾಡಿದ್ರು. ಊಟ ಇಲ್ಲ, ನೀರಿಲ್ಲ, ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಸಿಗಲಿಲ್ಲ. ಕಾರಣ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿರೋ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳಿಂದ ಚಾಲಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ 2-3 ದಿನಗಳಿಂದ ಊಟವನ್ನು ಸಂಘಟನೆಗಳು ವಿತರಿಸ್ತಾ ಇದೆ, ಸಹಾಯ ಹಸ್ತವನ್ನು ಚಾಚ್ತಾ ಇದೆ. ಮತ್ತೊಂದು ಕಡೆ ಭದ್ರಾ ನದಿ ಹಿನ್ನೀರಿನಲ್ಲಿ ಜಾನುವಾರುಗಳು ಸಿಲುಕಿಕೊಂಡಿದ್ವು. ಅದನ್ನು ರಕ್ಷಣೆ ಮಾಡಲಾಗಿದೆ. ನದಿಯಲ್ಲಿ ಸಿಲುಕಿದ್ದ 30ಕ್ಕೂ ಹೆಚ್ಚು ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ನೋಡಿ, ಗಮನಿಸ್ತಾ ಇದ್ದೀರಿ, 30ಕ್ಕೂ ಹೆಚ್ಚು ಜಾನುವಾರುಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇತ್ತು. ಅದನ್ನು ರಕ್ಷಣೆ ಮಾಡಲಾಗಿದೆ. ಚಿಕ್ಕಮಗಳೂರಿನ ಯನ್ನಾರಪುರ ತಾಲೂಕಿನ ಸಾಲೂರು ಬಳಿ ರಕ್ಷಣೆಯನ್ನು ಮಾಡಲಾಗಿರೋದು ಬೋಟ್ ಮುಖಾಂತರ. ಬೋಟ್ ಮೇಲೆ ಕೂತ್ಕೊಂಡೇ ಮೊಬೈಲ್ನಲ್ಲಿ ವಿಡಿಯೋವನ್ನು ಸೆರೆ ಹಿಡಿದಿರೋದು. ಬೋಟ್ ಮೂಲಕ ಜಾನುವಾರುಗಳನ್ನು ದಡಕ್ಕೆ ಸೇರಿಸಿ ರಕ್ಷಿಸಿದ್ದಾರೆ. ಇನ್ನು ಚಾರ್ಮಾಡಿ ಘಾಟ್ನಲ್ಲಿ ಪ್ರವಾಸಿಗರ ಹುಚ್ಚಾಟ ಮಾತ್ರ ನಿಲ್ತಾ ಇಲ್ಲ. ನೋಡಿ, ಒಂದಾದ ಮೇಲೆ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಈ ಭಾರಿ ಮಳೆಯಿಂದಾಗಿ. ಇಷ್ಟೆಲ್ಲ ಆದರೂ ಕಣ್ಣ ಮುಂದೆ ಅನಾಹುತಗಳು ಕಾಣ್ತಾ ಇದ್ರೂ ಕೂಡ ಹುಚ್ಚಾಟ ಮಾತ್ರ ನಿಂತಿಲ್ಲ ಅಂತ ಅನಿಸ್ತಾ ಇದೆ. ನೋಡಿ, ಸೆಲ್ಫಿ, ರೀಲ್ಸ್ ಕ್ರೇಜಿಗೆ ಗುಡ್ಡ ಹತ್ತಾ ಇದ್ದಾರೆ ಪ್ರವಾಸಿಗರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಚಾರ್ಮಾಡಿ ಘಾಟ್ ಇದು. ಅದರ ವಿಜುವಲ್ಸ್ ನೋಡ್ತಾ ಇದ್ದೀರಿ. ಜಾರೋ ಗುಡ್ಡ ಹತ್ತಿ ಇಳಿಯೋದಕ್ಕೆ ಯುವಕರು ಯಾವ ರೀತಿ ಸಾಹಸ ಮಾಡ್ತಾ ಇದ್ದಾರೆ ನೋಡಿ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಇದಕ್ಕೆ? ವಿಡಿಯೋ ಮಾಡ್ಕೊಂಡು ಅಷ್ಟು ದೂರ ಹೋಗೋಣ, ಅಲ್ಲಿಂದ ವಿಡಿಯೋ ಮಾಡೋಣ, ರೀಲ್ಸ್ ಮಾಡೋಣ, ಸಾಂಗ್ ಹಾಕೋಣ ಅನ್ನೋ ಹುಚ್ಚಿಗೆ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಪ್ರವಾಸಿಗರಿಗೆ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಮುಂದುವರಿತಾ ಇದೆ. ಅಪಾಯದ ಮಟ್ಟವನ್ನೂ ಕೂಡ ಮೀರಿ ಪಂಚಗಂಗಾ ನದಿ ಹರಿತಾ ಇದೆ. ಪಂಚಗಂಗಾ ನದಿ ನೀರು ಹೆಚ್ಚಾದರೆ ಕೊಲ್ಹಾಪುರಕ್ಕೆ ಆತಂಕ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಕೊಲ್ಹಾಪುರ ಜಿಲ್ಲೆಯ 81 ಸೇತುವೆಗಳು ಜಲಾವೃತವಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಗಮನಿಸ್ತಾ ಇದ್ದೀರಿ ವಿಜುವಲ್ಸಲ್ಲಿ. ಅಕ್ಕಪಕ್ಕದ ಜಮೀನುಗಳಿಗೆ ಈಗಾಗಲೇ ನೀರು ನುಗ್ಗಿದೆ. ಕೊಲ್ಹಾಪುರ ಜಿಲ್ಲೆಯ ರಾಧಾನಗರ ಡ್ಯಾಮ್ ಸುಮಾರು 92% ಭರ್ತಿಯಾಯಿತು. ಯಾವುದೇ ಕ್ಷಣದಲ್ಲಿ ನೀರು ಹೊರಗಡೆ ಬಿಡೋ ಸಾಧ್ಯತೆ ಇದೆ.
ಸೊ ಆತಂಕದಲ್ಲಿಯೇ ದಿನ ಕಳೀತಾ ಇದ್ದಾರೆ ನದಿ ತೀರದ ಜನರು. ಚಿಕ್ಕೋಡಿಯ ಕೃಷ್ಣಾ ತೀರದ ಜನರಲ್ಲೂ ಕೂಡ ಅಷ್ಟೇ ಆತಂಕ ಹೆಚ್ಚಾಗಿದೆ. ಕೃಷ್ಣಾ ನದಿ ನೀರು ನುಗ್ಗಿ ನಡುಗಡ್ಡೆಯಂತಾಯಿತು ಹುಲಗಬಾಳ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳ. ಇಲ್ಲಿ ನಡುಗಡ್ಡೆಯಲ್ಲೇ 40ಕ್ಕೂ ಹೆಚ್ಚು ಕುಟುಂಬಗಳು ಸಿಕ್ಕಾಕೊಂಡಿದ್ದಾವೆ. ಸೊ ಸೂಕ್ತ ಪರಿಹಾರ ಕಲ್ಪಿಸೋವರೆಗೂ ನಾವು ಈ ಜಾಗವನ್ನ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಜಾಗ ಬಿಟ್ಟು ಕದಲೋದೇ ಇಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದು ಕೂತಿದ್ದಾರೆ. ನಿಮ್ಗೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದ್ರಿ? ಜಾಗ ಇಲ್ಲ, ಹೊಳಿ ರೀತಿ ಬರ್ತಾರು, ಹಚ್ಕೊಂಡು ನಿಂದಿರ್ತಾರು, ಹೇಳ್ತಾರು, ಹೋಗ್ತಾರು. ನಮ್ಗೆ ಎಲ್ಲಿ ಜಾಗ ಕೊಡುವಾರು ಏನಿಲ್ಲ, ಎಲ್ಲಿ ಹೋಗಿ ನಿಂದ್ರದ. ನಮ್ಮ ಗಡ್ಡೆ ಒಳಗೆ ನಿಂತಿದ್ದಾವು. ನೋಡಿ, ಬೆಳಗಾವಿ ಆಯಿತು, ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ. ಅಲ್ಲೂ ಕೂಡ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಒಂದೇ ರಾತ್ರಿಯಲ್ಲಿ 6 ಸೇತುವೆಗಳು ಮುಳುಗಡೆಯಾದವು. ಮುಧೋಳ ತಾಲೂಕಿನ 6 ಸೇತುವೆಗಳು ಮುಳುಗಡೆಯಾದವು. 18 ಗ್ರಾಮಗಳಿಗೆ ಇದೀಗ ಮುಧೋಳ ತಾಲೂಕಿನ 18 ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗ್ತದೆ. ಘಟಪ್ರಭಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಎದುರಾಗ್ತಾ ಇದೆ. ಸೊ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಜನರಿಗೆ. ನೋಡಿ, ವಿಪರೀತವಾಗಿ ಸುರಿತಾ ಇರುವಂತಹ ಈ ಭಾರಿ ಮಳೆ ದೇವರಿಗೂ ಜಲ ದಿಗ್ಬಂಧನ ಮಾಡಿಬಿಟ್ಟಿದೆ. ಬಾಗಲಕೋಟೆಯ ಹೊಳೆ ಬಸವೇಶ್ವರ ದೇಗುಲ ಜಲಾವೃತವಾಗಿದೆ. ಸೊ ಈ ಜಲಾವೃತವಾಗಿರೋ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಮಾಚಕನೂರು ಗ್ರಾಮದಲ್ಲಿರುವಂತಹ ಹೊಳೆ ಬಸವೇಶ್ವರ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು, ಇಲ್ಲಿಗೆ ಭಕ್ತರ ದಂಡೆ ಆಗಮಿಸ್ತಾ ಇದೆ. ನೋಡಿ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.